ತಿಪ್ಪೇಸ್ವಾಮಿ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದೀನಿ. ಈಗ ಅಂಬೇಡ್ಕರ್ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯಾಧ್ಯಕ್ಷನಾಗಿದ್ದೀನಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಕೂಡ. GS ಮಂಜುನಾಥ್ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಿದ್ದೀವಿ. ಯಾಕೆಂತಂದರೆ ಹುಟ್ಟುತಃ ಮೂಲ ಹೋರಾಟಗಾರ GS ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಜನಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದ. ವಿಶೇಷವಾಗಿ ಅಂತೇಳಿ ಚಿತ್ರದುರ್ಗ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಂಪೇಗೌಡ ಪಕ್ಷದ ಸಹಕಾರ ಸಂಘದ ಅಧ್ಯಕ್ಷ. ಓಕೆ ಸರ್. ಬಸವ ಕಲ್ಯಾಣ ಬಂದಾರ, ಬಸವ ಕಲ್ಯಾಣ ತಾಲೂಕಲ್ಲಿ ಚುಡುಗುಪ್ಪ ತಾಲೂಕಲ್ಲಿ ಬಂದಾರ, ಬಿಜಾಪುರ. ಈಗ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಆದೇಶಕ್ಕೆ ಹಲವಾರು ಬೇಡಿಕೆಗಳಿದೆ. ಮತ್ತು ಈ ಮುಖ್ಯವಾಗಿ ಗಟ್ಟಿಯಾಗಿ ಮತ್ತೆ ಜ್ವರ ಕರ್ನಾಟಕ ಸ್ವಲ್ಪ ಜ್ವರ ಅಧ್ಯಕ್ಷ ಪೂರ ಬೇಡಿಕೆದಾಗ ಆಗಿದೆ, ನಮ್ಮ ಡಿಪಾರ್ಟ್ಮೆಂಟ್ ಆಗಿದೆ, ಈಗ ನಮ್ಮ ವಿಶ್ವಾಸ ಬನ್ನಿ ಸರ್. ನಾವು ವಿಶ್ ಮಾಡ್ತೀವಿ. ವಿಧಾನಸಭೆಲ್ಲ ವಿಶ್ ಮಾಡ್ತೀವಿ ಸರ್. ತಮ್ಮ ಹೆಸರು ಸರ್? ಸೈದ್ ಖಾನ್ ಜಿಲ್ಲಾಧ್ಯಕ್ಷ. ಓಕೆ. ಬೀದರ್ ಜಿಲ್ಲಾ ನೌಕರ ಸಂಘದ ಪರವಾಗಿ ಮಂಜುನಾಥ್ ಅವರಿಗೆ ನಮ್ಮ ಧನ್ಯವಾದ. ಈ ರೀತಿ ಸಂಘದ ಯಾವ ರೀತಿ ಕೆಲಸ ಮಾಡ್ಕೊಂಡು ನಮ್ಮ ಈ ರೀತಿ ಮಾಡ್ತಾರೆ ಭರವಸೆ ನಮಗೆ ಓಕೆ ಸರ್. ಹಾಗೆ ರಾಕೇಶ್ ಅಂತ ಅಂದ್ಬಿಟ್ಟು ರಾಜ್ಯ ಜಾಲತಾಣ ಅಧ್ಯಕ್ಷ ಅಂತ ಸೋಷಿಯಲ್ ಮೀಡಿಯಾ ಅಸಂಘಟಿತ ಕಾರ್ಮಿಕರ ವಿಭಾಗ. ಇವತ್ತು ಈ ದಿನ ಏನು ನಮ್ಮ ಸರ್ಕಾರ ಇವತ್ತು ನಮ್ಮ ನಾಯಕರಾದಂತಹ GS ಮಂಜುನಾಥ್ ಅವರಿಗೆ ಒಂದು ಹುದ್ದೆಯನ್ನು ಏನು ಕೊಟ್ಟಿದೆ, ಇವತ್ತು ನಮ್ಮೆಲ್ಲರಿಗೂ ತುಂಬ ಸಂತೋಷ ಇದೆ. ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ನಮ್ಮದು ಬೇಡಿಕೆ ಇತ್ತು. ಇನ್ನೂ ಹೆಚ್ಚಿನ ಸ್ಥಾನಮಾನ ಕೊಡಬೇಕೆಂದು ನಮ್ಮ ಆಕಾಂಕ್ಷೆ ಇತ್ತು. ಆದರೂ ಸಹ ನಮ್ಮ ಘನ ಸರ್ಕಾರ ಎಲ್ಲರೂ ಕೂಡ ಈಕ್ವಲ್ ಆಗಿ ಅಧಿಕಾರ ಕೊಡೋ ದೃಷ್ಟಿಯಿಂದ ಅವರು ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಗೆ ತುಂಬ ಸಂತೋಷ ಇದೆ. ಸೊ ಮುಂದಿನ ದಿನಗಳಲ್ಲಿ ಪಕ್ಷನ ತುಂಬ ಬಲವರ್ಧನೆ ಮಾಡಲಿಕ್ಕೆ ಮತ್ತು ಬಡಪರ ಸರ್ಕಾರವನ್ನು ಮಾಡೋ ಥರ ಅವ್ರ ಜೊತೆ ಇದ್ದು ಎಲ್ಲ ರೀತಿ ಸಹಕಾರ ಮಾಡ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಕುಂಠಿತವಾಗಿರ್ತಕ್ಕಂಥದ್ದು ಕೆಲವೊಂದು ಮುಂಚೆ ಇತ್ತು ಆ್ಯಕ್ಚುಲಿ. ಇವಾಗ ಸ್ವಲ್ಪ ಎಲೆಕ್ಷನ್ ಇದರಿಂದ ಲಾಸ್ಟ್ 4 ಮಂತ್ಸ್ ಯಾವುದೂ ನಡೆದಿಲ್ಲ. ಇವಾಗ ಅದಕ್ಕೆ ಆಡಳಿತವನ್ನು ಸ್ವಲ್ಪ ಚುರುಕು ಮಾಡಬೇಕು ಅನ್ನೋ ವಿಚಾರ ಬಗ್ಗೆ ಅಧ್ಯಕ್ಷ ಆಲ್ರೆಡಿ ಮಾತಾಡಿದ್ದಾರೆ. ಸೊ ಇದು ಖಂಡಿತ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಹೈಕಮಾಂಡ್ ಮೇಲೆ ಚರ್ಚೆ ಆಗುತ್ತೆ. ಸೊ ಏನು ತೊಂದರೆ ಏನಿಲ್ಲ ಸರ್. ಕೂಡ ತೆಗಿತಾರಂತ ಬಾ ಓಕೆ ಜಿ ಥ್ಯಾಂಕ್ ಯು ಸರ್.
भद्रं कर्णे विसृणयाम देवाः भद्रं भक्ष्येमाक्षिप्रियत्राः स्थिरैर्वरङ्गैः तुष्टुभागं स्वस्तनो विषेम देवैतं यदायो शतमानं भोषदाय पुरुषश्यतेन्द्रिय आयुष्यवेन्द्रिय प्रतिष्ठति दीर्घमायु आयुरारोग्यैश्वर्य धनकनक उत्तरोत्तर अभिवृद्धिरस्तु. ಥ್ಯಾಂಕ್ ಯು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಈ ಅತಿಜಾಂಬವ ಅಭಿವೃದ್ಧಿ ನಿಗಮದ ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರಿಗೆ, ಮುಖ್ಯವಾಗಿ ನಮ್ಮ ಜನಾಂಗದ ನಾಯಕರಾಗಿರ್ತಕ್ಕಂಥ ಎಚ್ ಆಂಜನೇಯರವರು, ಮುನಿಯಪ್ಪನವರು, ತಿಮ್ಮಾಪುರವರು, ನಮ್ಮ ಮಾಜಿ MP ಗಳಾಗಿರ್ತಕ್ಕಂಥ ಚಂದ್ರಣ್ಣವರು, ಇನ್ನಿತರ ನಮ್ಮ ಜನಾಂಗದ ಎಲ್ಲ MLAಗಳು ನನಗೋಸ್ಕರ ಬಂದು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ಪದವಿನ ನನಗೆ ಕೊಡಿಸಿರೋಕ್ಕೆ ಜನಾಂಗದ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ, ಅತಿ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ DK ಶಿವಕುಮಾರ್, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಾನು ಇದೇ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಮ್ಮ. ಎಲ್ಲ ನಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಜನಾಂಗಕ್ಕೆ ಸಹಾಯ ಮಾಡಲಿಕ್ಕೆ ಆಗ್ತದೆ. ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಸರ್ ಕನಸು ಏನಾದರೂ ಇರಬೇಕಲ್ಲ ಸರ್, ಇಂಥದ್ದು ಮಾಡ್ತೀನಿ ಅಂತ ನಿಮ್ಮ ಜನಾಂಗಕ್ಕೆ? ಕನಸೇನಿಲ್ಲ. ಸರ್ಕಾರದ ಸವಲತ್ತುಗಳನ್ನು ಜನಾಂಗಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ, ಪ್ರಾಮಾಣಿಕ ಪ್ರಯತ್ನ. ಅದರ ಜೊತೆಗೆ ಬಹಳ ಜನ ಬಡವರಿರತಕ್ಕಂಥ ಜನಾಂಗ ನಮ್ಮದು. ತೀರಾ ಕಡುಬಡತನದಿರ್ತಕ್ಕಂಥ ಜನಗಳನ್ನು ಪ್ರಥಮ ಆದ್ಯತೆ ಮೇಲೆ ಈ ಒಂದು ನಿಗಮದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಸರ್ಕಾರದ ತೀರ್ಮಾನ. ನಾನು 2004ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದೀನಿ. ಅದರ ನಂತರ ಸುಮಾರು 6 ಚುನಾವಣೆಗಳನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ, 4 ಚುನಾವಣೆಗಳನ್ನು ಚಿತ್ರದುರ್ಗ ಲೋಕಸಭಾ ಚುನಾವಣೆಗಳನ್ನು ಮಾಡಿದ್ದೀನಿ. ಅದರಲ್ಲೆಲ್ಲ ಕೂಡ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಪಕ್ಷ ನನಗೆ ಗುರುತಿಸಿ ಇವತ್ತು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದೆ. ನಾನು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಪಕ್ಷ ಏನು ತೀರ್ಮಾನ ತಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ. ಆದರೆ ಅದು GS ಮಂಜುನಾಥ್ ಅವಿರತ ಹೋರಾಟದ ಫಲ. ಅದು ಈ ಹಿಂಚೆ ಯಾವುದೇ ಪುರಸಭೆಗಳು ಅಥವಾ ನಗರಸಭೆಗಳಲ್ಲಿ ಪೌರ ಕಾರ್ಮಿಕರಿಗೆ ತಿಂಗಳು ತುಂಬಿದ ತಕ್ಷಣ ಸಂಬಳ ಆಗ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಅವರಿಗೆ ವಸೂಲಾಗ್ತಕ್ಕಂಥ ಕಂದಾಯದಲ್ಲಿ ಸಂಬಳ ಕೊಡ್ತಕ್ಕಂಥ ಒಂದು ಸ್ಥಿತಿ ಇತ್ತು. 3 ತಿಂಗಳು 6 ತಿಂಗಳು ವರ್ಷ ಆದರೂ ಕೂಡ ಅವರಿಗೆ ಸಂಬಳ ಕೊಡ್ತಕ್ಕಂಥ ಒಂದು ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಒಂದು ಅಖಂಡವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೋದ್ರ ಮುಖೇನ ಈ ಕರ್ನಾಟಕದಾದ್ಯಂತ ಪೌರ ಕಾರ್ಮಿಕರಿಗೆ 1ನೇ ತಾರೀಕು ತುಂಬದ್ರೊಳಗೆ 1ನೇ ತಾರೀಕು ಬರೋದ್ರೊಳಗೆ ಸಂಬಳ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಹಾಗಾಗಿನೇ ಇವತ್ತು ಇಡೀ ಕರ್ನಾಟಕದ ಪೌರ ಕಾರ್ಮಿಕರು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ಕಾರಣರಾಗಿರ್ತಕ್ಕಂಥ ಹುಟ್ಟು ಹೋರಾಟಗಾರ GS ಮಂಜುನಾಥ್ ಅವರು ಇವತ್ತು ಸ್ಥಾನಕ್ಕೆ ಬಂದಿರೋದು ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರಷ್ಟೇ ಅಲ್ಲ, ಎಲ್ಲ ಬಡವರ ಒಂದು ನೆಮ್ಮದಿ ಮತ್ತು ಸಂತೋಷದ ವಿಚಾರ ಆಗಿರ್ತಕ್ಕಂಥದ್ದು. ಅದಲ್ಲದೆ ಈತ ದಲಿತ ಚಳವಳಿಗಳ ಜೊತೆ ಹೋರಾಟ ಮಾಡಿದ್ದಾನೆ, ಕನ್ನಡಪರ ಹೋರಾಟಗಳ ಜೊತೆ ಹೋರಾಟ ಮಾಡಿದ್ದಾನೆ, ವಿದ್ಯಾರ್ಥಿಗಳ ಹೋರಾಟದ ಜೊತೆ ಆಗಿದ್ದಾನೆ. ಇಲ್ಲಿಗೆ ಕನಿಷ್ಠ 15 ವರ್ಷದ ಮೊದಲೇ ಹಿರಿಯೂರಿಗೆ ಟಿಕೆಟ್ ತಗೊಂಬಂದಾಗ ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಆಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಆ ಸಂದರ್ಭದಲ್ಲಿ ಅವರು ಆಯ್ಕೆ ಆಗಲಿಲ್ಲ. ಆದರೆ ಅದರ ರಾಜಕೀಯ ವ್ಯತ್ಯಾಸದಿಂದ ಪಕ್ಷ ವ್ಯತ್ಯಾಸ ಮುಟ್ಟಿದ್ದಕ್ಕೆ ಚಿತ್ರದುರ್ಗದ ಜಿಲ್ಲೆಯ MP ಆಗ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಅವತ್ತು ಅವ್ರು ಕಳ್ಕೊಂಡಿದ್ರು. ಆದರೆ ಮತ್ತೆ ಅವರು ಕಾಂಗ್ರೆಸ್ಸಿಗೆ ಬಂದಿಂದ ಕಾಂಗ್ರೆಸ್ ಪಕ್ಷ ಅವರ ಸಾಧನೆಯನ್ನು ಗುರುತಿಸಿ ಈ ಮಟ್ಟದಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಕೊಟ್ಟಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೂ ಗೌರವ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರುಗಳು, MLAಗಳು ಮತ್ತು ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಮಂತ್ರಿಗಳೇನಿದ್ದಾರೆ ಅವರಿಗೂ ಕೂಡ ಈ ಗೌರವ ಸಲ್ಲುತ್ತೆ. ಏನಾಗಲಿ GS ಒಬ್ಬ ಜನಪರ ವ್ಯಕ್ತಿಯನ್ನು ಗುರುತಿಸಿ ಗೌರವ ಕೊಟ್ಟಿದ್ದಕ್ಕೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಸಮಸ್ತ ದಲಿತ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದಿಜಾಂಬವ ಅಭಿವೃದ್ಧಿ ನೂತನವಾಗಿ ಅಧ್ಯಕ್ಷರ ಕಾರ್ಯಕ್ರಮ
ದಲಿತ ಮತ್ತು ಹಿಂದುಳಿದ ವರ್ಗಗಳ ಧ್ವನಿಯಾಗಿ, ಕಾರ್ಮಿಕ ವಿಭಾಗದ ಧ್ವನಿಯಾಗಿ, ಸರ್ವ ಜನಾಂಗನೂ ಸರ್ವ ಜಾತಿಯನ್ನು ಪ್ರೀತಿಸುವಂತಹ ನಾಯಕನಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾಳಷ್ಟು ದಿನಗಳ ಕಾಲ ಅವಕಾಶ ವಂಚಿತರಾಗಿ, ಬಟ್ ಅವರು ಯಾವುದೇ ಅವಕಾಶಗಳಿಗೋಸ್ಕರ ಕಾಯ್ತಾ ಕೂರಲಿಲ್ಲ. ಕಾಂಗ್ರೆಸ್ ಪಕ್ಷದ ಸಂಘಟನೆ, ಕಾಂಗ್ರೆಸ್ ಪಕ್ಷದ ಒಂದು ಶ್ರೇಯೋಭಿವೃದ್ಧಿಗಾಗಿ ಸಾಕಷ್ಟು ದಿನಗಳ ಕಾಲ ಅವರು ದುಡಿತಾ ಬಂದಿದ್ದರು. ಅಂತಹ ಒಂದು ಶ್ರಮಿಕನಿಗೆ ಈ ದಿನ ನಮ್ಮ GS ಮಂಜಣ್ಣವರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಕಲ್ಪಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ, ಈ ದಿನದ ಒಂದು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ಜನರಿಗೆ ಮತ್ತು ರಾಜ್ಯದಿಂದ ಬಂದಿರತಕ್ಕಂಥ ನಾನಾ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಜನರಿಗೆ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಜೈ ಕಾಂಗ್ರೆಸ್. ಹೆಸರು GL ಮೂರ್ತಿ ಅಂತ, ಹಿರಿಯೂರು ಬ್ಲಾಕ್ ಕಾಂಗ್ರೆಸ್ SC ಸೆಲ್ ಅಧ್ಯಕ್ಷ ಮತ್ತು GS ಮಂಜುನಾಥ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು. ಸುಮಾರು 2024ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪರಾಜಿತಗೊಂಡ ನಂತರ ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಹಗಲಿರುಳು ಎಲ್ಲ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕ್ಷೇತ್ರಗಳಲ್ಲೂ ಭಾಳ ಜವಾಬ್ದಾರಿಯುತವಾಗಿ ಪಕ್ಷ ಸಂಘಟನೆ ಮಾಡಿ ಪಕ್ಷದ ನಮ್ಮ ಜಿಲ್ಲೆಯ ಎಲ್ಲ 6 ತಾಲೂಕುಗಳಲ್ಲಿ 5 ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದರು. ಸುಮಾರು 20 ವರ್ಷದ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ. ಹೀಗಾಗಿ ಪಕ್ಷ ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ DK ಶಿವಕುಮಾರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರಾದ D ಸುಧಾಕರ್ ಸಾಹೇಬರು ಇವರ ಸಮ್ಮುಖದಲ್ಲಿ ಆದಿಜಾಮಾವತಿ ಅವರನ್ನು ಅಧ್ಯಕ್ಷರಾಗಿ ಅವರಿಗೆ ನೇಮಕ ಮಾಡಿದರು. ಇವತ್ತು ಅವರ ಅಧ್ಯಕ್ಷರ ಪದಗ್ರಹಣ ರಾಜ್ಯದ ಎಲ್ಲ ಭಾಗದಿಂದ ಜನ ಬಂದು ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು, ಆದಿಜಾಮಾವದ ನೂತನ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ GS ಮಂಜಣ್ಣವರು 2004ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದರು ಹಾಗೂ 2008ರಲ್ಲೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಗಲೂ ಕೂಡ ಅವರು ರಾಜಕೀಯ ಅವಕಾಶದಿಂದ ವಂಚಿತರಾದರು. ನಿರಂತರವಾಗಿ ತಮ್ಮ ಸಮಾಜದ ಎಲ್ಲ ಜಾತಿ ಜನಾಂಗದವರ ಬೆಂಬಲವನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷದ ಈಗ ನೂತನವಾಗಿ 4 ವರ್ಷಗಳ ಹಿಂದೆ ಕಾರ್ಮಿಕ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು GS ಮಂಜಣ್ಣನವರು ಕೂಡ ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೂ ಈ ಹಿಂದೆ ಏನು ಈಗ ನೂತನವಾಗಿ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದ್ರು, ಆ ಸಂದರ್ಭದಲ್ಲಿ ಕಾರ್ಮಿಕ ಮಂಡಳಿಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಕಾರಣಾಂತರಗಳಿಂದ ಹಿಂದುಳಿದ ಜನಾಂಗದವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನ್ಯಾಯ ಸಿಗಬೇಕು ಅಂದರೆ ಅತ್ಯಂತ ಉತ್ಸಾಹ ಯುವಕರಾದಂಥ ಮಂಜಣ್ಣನವರಿಗೆ ಒಳ್ಳೆ ನಿಗಮ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ D ಸುಧಾಕರ್ ಸಾಹೇಬರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಮಾಜಿ ಸಂಸದರ ಚಂದ್ರಪ್ಪನವರು ಕೂಡ ಈ ರಾಜ್ಯ ಮಟ್ಟದ ನಾಯಕರಿಗೆ ಒತ್ತಡ ಹಾಕೋದ್ರ ಮೂಲಕ ಪರಿಶಿಷ್ಟ ಜಾತಿ ವರ್ಗದವರ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ನಿಗಮಕ್ಕೆ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಜನಾಂಗದವರ ಅಭಿವೃದ್ಧಿ ಆಗೇ ಆಗುತ್ತೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ದೊಡ್ಡ ಶಕ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಆದಿಜಾಂಬುವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ GS ಮಂಜಣ್ಣನವರಿಗೆ ನಮ್ಮ ಕರ್ನಾಟಕದ ಆದಿಜಾಂಬುವ ಸಮಸ್ತ ಎಲ್ಲ ಜನಾಂಗದ ಪರವಾಗಿ ನಾನು ಅವರಿಗೆ ಶುಭವನ್ನು ಕೋರ್ತಾ, ಏನು ಈ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ D ಸುಧಾಕರ್ ಸಾಹೇಬರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಮಾಜಿ MP ಚಂದ್ರಪ್ಪನವರ ಒಂದು ಏನು ಅವರ ಸಹಯೋಗದಿಂದ ನಮ್ಮ ಸಿದ್ದರಾಮಯ್ಯ ಸರ್ಗೆ ಈ ಒಂದು ನಿಯೋಗ ಹೋಗಿ GS ಮಂಜಣ್ಣನವರಿಗೆ ಆದಿಜಾಂಬುವ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು. ಅವರು ಯುವಕರು ಇಡೀ ರಾಜ್ಯವನ್ನು ಸುತ್ತಿ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟು
ಇವತ್ತಿನ ದಿನ ಅವರು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಜನಾಂಗದ ಅಭಿವೃದ್ಧಿ ಹಾಗೂ ಸರ್ಕಾರದ ಒಂದು ಏಳಿಗೆಗೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ತಾ ಹಾರೈಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನನ್ನ ಹೆಸರು ಡಾಕ್ಟರ್ ಸುಜಾತ, ರಾಜ್ಯ ಕಾರ್ಯದರ್ಶಿ ಕಾರ್ಮಿಕ ವಿಭಾಗ, सबसे आवश्यक स्वास्थ्य की हो रक्षा। रंग राग से मनाए उत्सव पर भूले ना साथ। स्वस्थ शरीर और शुद्ध विचार जो हो तो हर दिन त्योहार। स्वस्थ शरीर और शुद्ध विचार जो हो तो हर दिन त्योहार। स्वस्थ शरीर और शुद्ध विचार जो हो तो हर दिन त्योहार। स्वस्थ शरीर और शुद्ध विचार जो हो तो हर दिन त्योहार।